ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಇದೀಗ ಮಾರ್ಚ್ 22ನೇ ತಾರೀಕಿನಂದು ಕರೆ ನೀಡಿರುವಂತಹ ಈ ಬಂದ್ಗೆ ಯಾವೆಲ್ಲ ಸಂಘ ಸಂಸ್ಥೆಗಳು ಬೆಂಬಲವನ್ನ ಕೊಡ್ತಾ ಇದೆ, ಏನೆಲ್ಲ ಇರುತ್ತೆ, ಏನೆಲ್ಲ ಇರಲ್ಲ? ಮಧುಕರ್, ಮರಾಠಿ ಪುಂಡರ ಅಟ್ಟಹಾಸವನ್ನ ಹತ್ತಿಕ್ಕಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ ಆಲ್ರೆಡಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆಯನ್ನು ನೀಡಿರುವಂತದ್ದು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರೆ ನೀಡಿರುವಂತಹ ಬಂದ್ಗೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ಸೂಚಿಸ್ತಾ ಇದ್ದಾವೆ ಅಂತ ಹೇಳಿ ನಿನ್ನೆ ನಡೆದಂತಹ ಸಭೆಯಲ್ಲಿ ವಾಟಾಳ್ ನಾಗರಾಜ್ ಅವರೇ ಹೇಳಿದ್ರು. 2,000ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಮತ್ತು 58ಕ್ಕೂ ಹೆಚ್ಚು ಸಾರಿಗೆ ಸಂಘಟನೆಗಳು ಈಗ ಆಲ್ರೆಡಿ ಬೆಂಬಲ ಕೊಟ್ಟಿದ್ದಾರೆ ಬಂದ್ಗೆ ಅನ್ನುವಂತಹ ಮಾತನ್ನ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಆದ್ರೆ ಇನ್ನೊಂದು ಕಡೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿರಬಹುದು, ಅದರ ಜೊತೆಗೆ ಸರ್ಕಾರಿ ಸಾರಿಗೆ ಸಂಘಟನೆ ಏನಿದೆ, ಸೊ ಇವರು ಬೆಂಬಲವನ್ನ ಸೂಚಿಸಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಹೇಳಿರುವಂತದ್ದು. ಒಂದು ಕಡೆ ಕರವೇ ನಾರಾಯಣಗೌಡರ ಬಣ ಕೂಡ ದೊಡ್ಡದಾಗಿದೆ, ಸೊ ಅವರು ಕೂಡ ಬೆಂಬಲವನ್ನ ಸೂಚಿಸ್ತಾರೆ. ನಾವು ಅವರನ್ನ ಮನವಿ ಮಾಡ್ತೀವಿ, ಅವರು ಕೂಡ ಬಂದ್ಗೆ ಬೆಂಬಲವನ್ನ ಸೂಚಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಕೇಳ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಸಭೆಯಲ್ಲಿ ಹೇಳಿದ್ರು. ಈ ಹಿಂದೆ ನಡೆದಂತಹ ಸಭೆಯಲ್ಲಿ ಹೇಳಿದ್ರು. ಆದ್ರೆ ನಂತರ ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವಂತಹ ಬಂದ್ಗೆ ನಾನು ಬೆಂಬಲವನ್ನ ಸೂಚಿಸಲ್ಲ ಅಂತ ಹೇಳಿ ನೇರವಾಗಿ ಈಗ ಆಲ್ರೆಡಿ ಕರವೇ ನಾರಾಯಣಗೌಡರು ಹೇಳಿರುವಂತದ್ದು. ನಾನು ಕೆಪಿಸಿಸಿಯ ವಿದ್ಯಾರ್ಥಿಗಳ ಪರವಾಗಿ ನಾನು ಹೋರಾಟವನ್ನ ಮಾಡಬೇಕಾಗಿದೆ, ಈ ಹಿನ್ನೆಲೆಯಲ್ಲಿ ನಾನು ಈ ಬಂದ್ಗೆ ಬೆಂಬಲವನ್ನ ಸೂಚಿಸಲ್ಲ ಅಂತ ಹೇಳಿ ನೇರವಾಗಿ ಈಗ ಆಲ್ರೆಡಿ ಕರವೇ ನಾರಾಯಣಗೌಡರು ಹೇಳಿದ್ದಾರೆ. ಇನ್ನೊಂದು ಕಡೆ ಹೋಟೆಲ್ ಅಸೋಸಿಯೇಷನ್ ಏನಿದೆ, ಇದು ನೈತಿಕ ಬೆಂಬಲವನ್ನ ಸೂಚಿಸ್ತೀವಿ ಅಂತ ಮಾತ್ರ ಹೇಳಿರುವಂತದ್ದು. ಇನ್ನು ಎಕ್ಸಾಮ್ಸ್ ಗಳು ಇರೋದ್ರಿಂದಾಗಿ ಶಾಲೆಗಳನ್ನ ಮುಚ್ಚೋದಿಕ್ಕೆ ಆಗಲ್ಲ, ನಾವು ನೇರವಾಗಿ ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳಿದ್ರೆ ಶಾಲೆಗಳನ್ನ ಕ್ಲೋಸ್ ಮಾಡಬೇಕಾಗತ್ತೆ. ಶಾಲೆಗಳನ್ನ ಕ್ಲೋಸ್ ಮಾಡಿದ್ರೆ ಮಕ್ಕಳ ಭವಿಷ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸ್ಕೂಲ್ಗಳನ್ನ ಕ್ಲೋಸ್ ಮಾಡೋದಿಕ್ಕೆ ಆಗಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಕರ್ನಾಟಕ ಖಾಸಗಿ ಶಾಲಾ ಒಕ್ಕೂಟ ಹೇಳಿರುವಂತದ್ದು. ಅದರ ಜೊತೆಗೆ ಪೋಷಕರ ಸಂಘಟನೆ ಕೂಡ ಅದಕ್ಕೆ ಬೆಂಬಲವನ್ನ ಸೂಚಿಸಿರುವಂತದ್ದು. ಅಂದ್ರೆ ನಾವು ಮಕ್ಕಳ ಜೊತೆಯಲ್ಲಿ ಆಟ ಆಡೋದಿಕ್ಕೆ ಆಗಲ್ಲ, ಈ ಹಿನ್ನೆಲೆಯಲ್ಲಿ ಏನು ಶಾಲೆಗಳು ಓಪನ್ ಆಗಿರುತ್ತೆ ಅದೇ ನಿಟ್ಟಿನಲ್ಲಿ ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ, ಶಾಲೆಗೆ ಕಳಿಸುವಂತದ್ದು. ಅದರ ಜೊತೆಗೆ ಎಕ್ಸಾಮ್ಗಳಲ್ಲಿ ಮಕ್ಕಳು ಎಕ್ಸಾಮ್ಗಳನ್ನ ಬರೆಯುವಂತದ್ದು ಮುಖ್ಯ ಆಗುತ್ತೆ. ಅವರು ವರ್ಷ ಪೂರ್ತಿ ಓದಂತಹದನ್ನ ಅವರು ಬರೀಬೇಕಾಗತ್ತೆ, ಅವರು ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಅವರು ಯಾವ ರೀತಿಯಾಗಿ ಓದ್ತಾ ಇದ್ದಾರೆ ಅದರ ಜೊತೆಗೆ ಅವರ ಭವಿಷ್ಯವನ್ನ ರೂಪಿಸೋದಿಕ್ಕೆ ಸಾಧ್ಯ ಆಗಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಬೆಂಬಲವನ್ನ ಸೂಚಿಸಲ್ಲ ಅಂತ ಹೇಳಿ ಪೋಷಕ ಸಂಘಟನೆಗಳು ಹೇಳಿರುವಂತದ್ದು. ಇನ್ನೊಂದು ಕಡೆ ಓಲಾ ಊಬರ್ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಸಾಕಷ್ಟು ಆಟೋಗಳಿರಬಹುದು, ಕ್ಯಾಬ್ಗಳ ಸಂಘಟನೆಗಳು ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಮತ್ತು ವಾಯುವ್ಯ ಕರ್ನಾಟಕ ಇರಬಹುದು, ಕಲ್ಯಾಣ ಕರ್ನಾಟಕ ಇರಬಹುದು, ಈ ಬಸ್ಗಳೇನಿದೆ ಈ ಬಸ್ಗಳು ಎಂದಿನಂತೆ ಸಂಚಾರ ನಡೆಸುತ್ತೆ ಅಂತ ಹೇಳಿ ಸಾರಿಗೆ ಸಂಘಟನೆಗಳು ಹೇಳ್ತಾ ಇರುವಂತದ್ದು. ಅದರಲ್ಲೂ ಒಂದು ಸಂಘಟನೆ ಅಂದ್ರೆ ಚಂದ್ರು ಬಣ ಏನಿದೆ, ಆ ಚಂದ್ರು ಬಣದಲ್ಲಿ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳಿ ನಿನ್ನೆ ಸಭೆಯಲ್ಲಿ ಅವರು ಮನವಿಯನ್ನ ಮಾಡಿದ್ರು. ಅಲ್ಲಿ ಕೂಡ ಹೇಳಿದ್ರು ನಾವು ಬೆಂಬಲವನ್ನ ಸೂಚಿಸ್ತೀವಿ, ಯಾರು ಕೂಡ ರಸ್ತೆಗಿಳಿಸಲ್ಲ ಬಸ್ಗಳನ್ನ ಅಂತ. ಇನ್ನೊಂದು ಕಡೆ ಅನಂತ ಸುಬ್ಬರಾವ್ ಅವರ ಬಣ ಕೂಡ ಸಾರಿಗೆ ಸಂಘಟನೆಯಲ್ಲಿ ಇರುವಂತದ್ದು. ಸಾರಿಗೆ ಸಂಘಟನೆಯಲ್ಲಿ ಅತಿ ಹಿಂದೆಯಿಂದಲೂ ಕೂಡ ಹಿರಿಯರಾಗಿ ಸಾರಿಗೆ ಸಂಘಟನೆ ನಡೆಸಿಕೊಂಡು ಬರ್ತಾ ಇರುವಂತಹ ಅನಂತ್ ಸುಬ್ರಾ ಅವರು ಹೇಳ್ತಾ ಇರುವಂತದ್ದು ನಾವು ಬೆಂಬಲವನ್ನ ಸೂಚಿಸಲ್ಲ, ಆದ್ರೆ ವಾಟಾಳ್ ನಾಗರಾಜ್ ಅವರು ನೀಡಿರುವಂತಹ ಬಂದ್ ಏನಿದೆ ಆ ಬಂದ್ ನಲ್ಲಿ ಭಾಗಿ ಆಗಬೇಡಿ ಅಂತ ಕೂಡ ನಾನು ಹೇಳಲ್ಲ. ಇಷ್ಟ ಇರುವಂತವ್ರು ಯಾರಾದ್ರೂ ಇದ್ರೆ ಅವರು ಹೋಗಿ ಭಾಗಿ ಆಗಬಹುದು. ಇನ್ನು ಉಳಿದಂತವರು ಸಾರಿಗೆಗಳನ್ನ ಬಸ್ಗಳನ್ನ ರಸ್ತೆಗೆ ಇಳಿಸಿ ನೀವು ಓಡಾಟವನ್ನ ನಡೆಸಬಹುದು ಅನ್ನುವಂತಹ ಮಾತನ್ನ ಈಗ ಆಲ್ರೆಡಿ ಸಾಕಷ್ಟು ಸಾರಿಗೆ ನೌಕರಿಗೆ ಹೇಳ್ತಾ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅದರ ಜೊತೆಗೆ ಈಗ ಆಲ್ರೆಡಿ ವಾಟಾಳ್ ನಾಗರಾಜ್ ಅವರು ಕೂಡ ನಾಳೆ ಮತ್ತು ನಾಡಿದ್ದು ಅಂದ್ರೆ ಬಂದ್ ಶನಿವಾರ ಇರೋದ್ರಿಂದಾಗಿ ನಾಳೆ ಗುರುವಾರ ಮತ್ತು ಶುಕ್ರವಾರ 2 ದಿನವೂ ಕೂಡ ಬೆಂಗಳೂರಿನಲ್ಲಿ ಅವರೊಂದು ರ್ಯಾಲಿಯನ್ನ ಮಾಡಿ ಎಲ್ಲಾ ಅಂಗಡಿ ಮುಂಗಟ್ಟುಗಳೇನಿದೆ ಅಲ್ಲಿನ ಮಾಲೀಕರಿಗೆ ನಾವು ಹರಿವನ್ನ ಮನವರಿಕೆ ಮಾಡ್ತೀವಿ. ಯಾವ ರೀತಿಯಾಗಿ ಯಾಕೆ ಬಂದ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಬಂದನ್ನ ಮಾಡಬೇಕು, ಬಂದ್ ಮಾಡುವಂಥದ್ದು ಎಷ್ಟು ಮುಖ್ಯ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಅವರಿಗೆ ಕೊಟ್ಟು ಮನವರಿಕೆಯನ್ನ ಮಾಡಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡುವಂತಹ ಮನವಿಯನ್ನ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ರು. ಇನ್ನೊಂದು ಕಡೆ ಸಾರಾ ಗೋವಿಂದ್ ಅವರು ಕೂಡ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಲ್ಗಳಿರಬಹುದು, ಥಿಯೇಟರ್ಗಳನ್ನ ಕ್ಲೋಸ್ ಮಾಡ್ತಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಮಧುಕರ್, ಓಕೆ, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.